ಇನ್ನು ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ಪ್ರಕರಣಗಳು ಮುಂದುವರಿತಾ ಇದೆ. ಕಲಬುರಗಿಯಲ್ಲಿ ಈಗ ನವಜಾತ ಶಿಶು ಮತ್ತು ತಾಯಿ ಮೃತಪಟ್ಟಿದ್ದಾರೆ. ಬಾಣಂತಿಯರ ಸರಣಿ ಸಾವು ರಾಜ್ಯದಲ್ಲಿ ಮುಂದುವರೆದಿದೆ. ಈಗ ಕಲಬುರಗಿಯಲ್ಲಿ ನವಜಾತ ಶಿಶು ಮತ್ತು ತಾಯಿ ಮೃತಪಟ್ಟಿದ್ದಾರೆ. ಎಂಎಸ್ಕೆ ಮಿಲ್ ಬಡಾವಣೆಯ ಖಾಸಗಿ ಆಸ್ಪತ್ರೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಸಬಾ ಪರ್ವಿನ್ ಹಾಗೂ ನವಜಾತ ಶಿಶು ಸಾವನ್ನಪ್ಪಿರುವಂಥದ್ದು. ಬಾಣಂತಿಯರ ಸಾವು ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ವಿಧಾನಸಭೆಯಲ್ಲೂ ಕೂಡ ಇದರ ಬಗ್ಗೆ ಪ್ರಸ್ತಾಪವಾಗಿತ್ತು. ಯಾಕೆ ಪದೇ ಪದೇ ಬಾಣಂತಿಯರು ಸಾವನ್ನಪ್ತಾ ಇದ್ದಾರೆ ಅನ್ನೋದರ ಬಗ್ಗೆ ತನಿಖೆಗೆ ಆದೇಶವನ್ನು ಕೊಡಲಾಗಿತ್ತು. ಒಂದು ವರದಿ ಕೂಡ ಬಂದಿತ್ತು. ಇದರ ನಡುವೆ ಇಡೀ ಪ್ರಕರಣ ಏನಾಯಿತು, ಸರಣಿ ಸಾವುಗಳು ನಡೀತಾ ಇದೆ, ಎಲ್ಲರೂ ಕೂಡ ಸಾಮಾನ್ಯ ಆಗ್ಬಿಡ್ತು. ಸರ್ಕಾರ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಈಗ ಹನಿಟ್ರಾಪ್ ಬೇರೆ ಬಂದಿದೆಯಲ್ವಾ. ಬಟ್ ಸಾರ್ವಜನಿಕ ವಲಯದಲ್ಲಿ ಬಾಣಂತಿಯರ ಸಾವು ಸಾಕಷ್ಟು ಸದ್ದು ಮಾಡ್ತಾ ಇದೆ, ಸಾಕಷ್ಟು ಆತಂಕಕ್ಕೀಡಾಗಿದೆ. ಇದರ ನಡುವೆ ಕಲಬುರಗಿಯಲ್ಲೂ ಕೂಡ ಒಂದು ಘಟನೆ ನಡೆದಿರುವಂಥದ್ದು. ಎಂಎಸ್ಕೆ ಮಿಲ್ ಬಡಾವಣೆಯ ಖಾಸಗಿ ಆಸ್ಪತ್ರೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಬಾಣಂತಿ ಸಭಾ, ನವಜಾತ ಶಿಶು ಕೂಡ ಸಾವನ್ನಪ್ಪಿರುವಂಥದ್ದು. ಈಗ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ, ಆಕ್ರೋಶ ಕೂಡ ಗೊಂಡಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಕಂಪ್ಲೀಟ್ ಆಗಿ ಆಸ್ಪತ್ರೆ ಸಿಬ್ಬಂದಿಯ ನಿರ್ಲಕ್ಷ್ಯ. ನಿನ್ನೆ ಸಂಜೆ ಆಸ್ಪತ್ರೆಗೆ ದಾಖಲಾಗಿದ್ರು ಸಭಾ. ಗರ್ಭದಲ್ಲೇ ಮಗು ಸಾಯುವ ಸಾಧ್ಯತೆ ಇದೆ ಅಂತ ಹೇಳಿ ವೈದ್ಯರು ಹೇಳಿದರು. ಕೊನೆಗೆ ಲೋ ಬಿಪಿಯಿಂದ ತಾಯಿಯೂ ಕೂಡ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಈಗ ಖಾಸಗಿ ಆಸ್ಪತ್ರೆಯ ವಿರುದ್ಧ ಕುಟುಂಬಸ್ಥರು ಆಕ್ರೋಶಗೊಂಡಿದ್ದಾರೆ. ವೈದ್ಯರ ನಿರ್ಲಕ್ಷ್ಯವೇ ಈ ಸಾವಿಗೆ ಕಾರಣ ಅಂತ ದಾಂಧಲೆ ಎಬ್ಬಿಸಿದ್ದಾರೆ. ಆಸ್ಪತ್ರೆಯ ಗಾಜು ಪುಡಿ ಪುಡಿಯಾಗಿದೆ, ಪೀಠೋಪಕರಣ ಧ್ವಂಸವಾಗಿದೆ. ಆರ್ಜಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ಸಂಜೆ ದಾಖಲಾಗಿದ್ದರು ಸಭಾ, ಗರ್ಭಿಣಿ. ವೈದ್ಯರು ಹೇಳಿದ್ರು ಮಗು ಸಾಯುವ ಸಾಧ್ಯತೆ ಇದೆ ಅಂತ. ಜೊತೆಗೆ ಡೆಲಿವರಿ ಸಂದರ್ಭದಲ್ಲಿ ಲೋ ಬಿಪಿ ಆಗಿದೆ, ತಾಯಿ ಕೂಡ ಸಾವನ್ನಪ್ಪಿದ್ದಾರೆ. ಇದರಿಂದ ಕುಟುಂಬಸ್ಥರು ಆಕ್ರೋಶಗೊಂಡಿದ್ದಾರೆ. ಸಾಕಷ್ಟು ಕನಸನ್ನ ಕಂಡಿಡ್ತಾರೆ. ಏಕಾಏಕಿಯಾಗಿ ಮಗು ಸಾವನ್ನಪ್ಪಿದೆ, ತಾಯಿ ಸಾವನ್ನಪ್ಪಿದೆ ಅಂತ ಹೇಳಿದ್ರೆ ಏನರ್ಥ? ಆಕ್ರೋಶಗೊಂಡಿದ್ದಾರೆ, ದಾಂಧಲೆ ಎಬ್ಬಿಸಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಕಂಪ್ಲೀಟ್ ಆಸ್ಪತ್ರೆಯಲ್ಲಿ ಇದ್ದಂಥ ಪೀಠೋಪಕರಣಗಳು ಧ್ವಂಸವಾಗಿವೆ, ಗಾಜು ಪುಡಿಪುಡಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಕುಟುಂಬಸ್ಥರ ಆರೋಪ ಇಷ್ಟೇ, ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ವೈದ್ಯರು, ಸಿಬ್ಬಂದಿ. ಹೀಗಾಗಿ ಸೂಕ್ತ ನ್ಯಾಯಕ್ಕಾಗಿ ಒತ್ತಾಯ ಮಾಡ್ತಾ ಇದ್ದಾರೆ. ಏನು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ತಾಯಿ ಮಗು ಸತ್ತ ಮೇಲೆ? ಬಟ್ ಆಕ್ರೋಶ ಅಂತೂ ಹೊರ ಹಾಕಿದ್ದಾರೆ. ಎಷ್ಟು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಕಂಪ್ಲೀಟ್ ಆಗಿ ಆಸ್ಪತ್ರೆಯಲ್ಲಿ ಇದ್ದಂಥ ಪೀಠೋಪಕರಣಗಳನ್ನು ಧ್ವಂಸ ಮಾಡಿದ್ದಾರೆ. ಕಾರಣ ವೈದ್ಯರು ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ನಿನ್ನೆ ಸಂಜೆ ದಾಖಲಾಗಿರುವಂಥದ್ದು. ದಾಖಲಾದಂಥ ಸಂದರ್ಭದಲ್ಲಿ ವೈದ್ಯರು ತಿಳಿಸಿದ್ದಾರೆ ಸಾಯುವ ಸಾಧ್ಯತೆ ಇದೆ ಮಗು ಅಂತ ಹೇಳಿ. ಬಟ್ ರೀಸನ್ ಏನಿದೆ, ಯಾಕೆ ಸಾವನ್ನಪ್ಪುತ್ತೆ? ನೀರಿನ ಕಂಟೆಂಟ್ ಏನಾದರೂ ಕಡಿಮೆ ಆಗಿತ್ತಾ? ಅದ್ರ ಬಗ್ಗೆ ಏನು ಕೂಡ ಮಾಹಿತಿ ಇಲ್ಲ. ಬಟ್ ಮಗು ಸಾವನ್ನಪ್ಪಿದೆ. ಅದಾದ ಬಳಿಕ ಲೋ ಬಿಪಿಯಾಗಿ ಸಭಾ, ಗರ್ಭಿಣಿ, ಅವರು ಕೂಡ ಸಾವನ್ನಪ್ಪಿರುವಂಥದ್ದು. ಈಗ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಅಟ್ಲೀಸ್ಟ್ ಮಗು ಸಾವನ್ನಪ್ಪಿದರೆ ತಾಯಿಯ ಪ್ರಾಣವನ್ನಾದರೂ ಉಳಿಸಬಹುದಿತ್ತಲ್ವಾ? ಈ ಪ್ರಶ್ನೆ ಉದ್ಭವ ಆಗುತ್ತೆ. ನೋಡಿ, ಇಂತಹ ಪ್ರಕರಣಗಳಲ್ಲಿ ಈ ಹೆರಿಗೆ ಸಂದರ್ಭದಲ್ಲಿ ಮಗು ಏನಾದರೂ ಮೊದಲೇ ಸಾವನ್ನಪ್ಪಿದ್ರೆ ವೈದ್ಯರು ಹೇಳ್ತಾರೆ, ನೋಡಿ ಈಗಾಗಲೇ ಮಗು ಸಾವನ್ನಪ್ಪಿದೆ, ನಾವು ತಾಯಿಯನ್ನು ಉಳಿಸಬಹುದು ಅಂತ. ಜೊತೆಗೆ ಕುಟುಂಬಸ್ಥರು ಅದನ್ನೇ ಹೇಳೋದು. ಕುಟುಂಬಸ್ಥರು ಏನು ಹೇಳ್ತಾರೆ, ಮಗುವನ್ನು ಉಳಿಸಿ ಅಂತ ಹೇಳೋಕ್ಕಾಗುತ್ತಾ? ಆಗಲ್ಲ, ತಾಯಿಯನ್ನು ಉಳಿಸ್ಕೊಡಿ ಅಂತಲೇ ಹೇಳ್ತಾರೆ. ಬಟ್ ಈ ಪ್ರಕರಣದಲ್ಲಿ ಏನಾಗಿದೆ ಗೊತ್ತಾಗ್ತಾ ಇಲ್ಲ. ಮಗು ಸಾವನ್ನಪ್ಪಿದೆ ಅಂತ ವೈದ್ಯರು ಹೇಳಿದ್ದಾರಂತೆ. ಅದಾದ ಬಳಿಕ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಈ ಡೆಲಿವರಿ ಸಂದರ್ಭದಲ್ಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ಮುಖ್ಯವಾಗಿ
ಈ ಘಟನೆಗೆ ಸಂಬಂಧಪಟ್ಟಂತೆ ಎಕ್ಸಾಕ್ಟಾಗಿ ಏನು ನಡೆಯಿತು, ಸದ್ಯ ಯಾವ ರೀತಿ ಪರಿಸ್ಥಿತಿ ಇದೆ, ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದಾರಾ ಕುಟುಂಬಸ್ಥರು ಅಂತ? ಮಹೇಶ್, ಏನು ಅಂದ್ರೆ ಇದು ನಿನ್ನೆ ರಾತ್ರಿ ಸಮಯದಲ್ಲಿ ಈ ಘಟನೆ ನಡೆದಿದೆ. ಏನು ಫಾರ್ಮಿನಾ ಅಂತ ಏನು ಒಬ್ರು ಏನು ಮಹಿಳೆ ಇದ್ದಾರೆ, ಅವರು ಡೆಲಿವರಿಗಾಗಿ ಈ ಕಲಬುರಗಿ ನಗರದ ಒಂದು MSK ಮಿಲ್ ಇದೆ, ಆ ಮಿಲ್ ಹತ್ರ ಒಂದು ಖಾಸಗಿ ಆಸ್ಪತ್ರೆ ಇದೆ. ಆ ಆಸ್ಪತ್ರೆಗೆ ಇವರು ಡೆಲಿವರಿ ಟೈಮ್ಗಾಗಿ ಇವರು ವೈದ್ಯರ ಹತ್ರ ತೋರಿಸಲಿಕ್ಕೆ ಬಂದಿದ್ದಾರೆ. ಏನು ಡೆಲಿವರಿ ಮಾಡಬೇಕು, ಮಗು ಒಳಗಡೆ ಡೆತ್ ಆಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಆಯ್ತು, ಇವರು ಅಡ್ಮಿಟ್ ಮಾಡಿದ್ದಾರೆ. ಮತ್ತು ಈ ಡೆಲಿವರಿ ಆಗೋ ಸಮಯದಲ್ಲಿ ಏನು ಮಹಿಳೆ ಇದ್ದಾರೆ, ಆ ಮಹಿಳೆಗೆ ಲೋ BP ಆಗಿದೆ. ಹೀಗಾಗಿ ಲೋ BP ಇಂದಾಗಿ ಇವ್ರಿಗೆ ಕಂಟ್ರೋಲ್ ಮಾಡಕ್ ಆಗಲಾರ್ದಕ್ಕೆ ಆ ಮಹಿಳೆ ಸಹ ಮೃತಪಟ್ಟಿದ್ದಾಳೆ. ಒಳಗಡೆ ಇರುವಂತ ಮಗು ಸಹ ಅದು ಮೃತಪಟ್ಟಿದೆ ಅಂತ ಮೊದಲೇ ಮಾಹಿತಿ ನೀಡಿದ್ರು. ಅದು ಸಹ ಮೃತಪಟ್ಟಿರೋ ಹಿನ್ನೆಲೆಯಲ್ಲಿ ಏನು ಈ ಸಂಬಂಧಿಕರು ಸಂಪರ್ಕ ಕಡಿತವಾಗಿದೆ. ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ ಇದು. ಮಗು ಮೊದಲೇ ಸಾವನ್ನಪ್ಪಿದೆ, ಆದರೆ ವೈದ್ಯರು ಹೇಳಿರುವಂಥದ್ದು ತಾಯಿಯ ಪ್ರಾಣವನ್ನು ಉಳಿಸ್ತೀವಿ ಅಂತ. ಆದರೆ ಈಗ ತಾಯಿ ಮಗು ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ.